ಯಾವುದು ಇವತ್ತು ಸಾಯಂಕಾಲ ಸುರ್ಜೇವಾಲ ಅವ್ರು ಬರ್ತಾರೆ 4:04 ಚರ್ಚೆ ಆಗ್ತದೆ. ಯಾವುದೇ ಗೊಂದಲ ಇರಲಾರ್ದಂಗೆ ಟಿಕೆಟ್ಸ್ ಇದನ್ನು ಬಗೆಯಿರ್ತದೆ. ಸ್ವಾಭಾವಿಕ ತಪ್ಪೇನಿದೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ, 1 ಗಂಡು ಮಕ್ಕಳಿದ್ದಾರೆ ಬಾಗಲಕೋಟೆನಲ್ಲಿ. ಅವ್ರು 4 ಜನ ಟಿಕೆಟ್ ಕೇಳ್ತಾರೆ. ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲರ ಅಭಿಪ್ರಾಯ ತಗೊಂಡು ಆಮೇಲೆ ಅದು ಎಲ್ಲನೂ ಕೂಡ ಸರಿ ಹೋಗ್ತದೆ. ಹಾಂ, ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದು ಕಡೆ ಏನು ಶಾಮ್ನೂರ್ ಕುಟುಂಬ ನಾವು ಏನು ನಮಗೆ ನಮ್ಮ ಅವ್ರ ತಂದೆಯವರು ಅದನ್ನು ಇದು ನೋಡ್ಕೊಂಡಿದ್ರು, ನಮ್ಗೆ ಕೊಡಬೇಕು ಅಂಥೇಳಿ ಬೈ ಎಲೆಕ್ಷನ್ದಾಗ ಕೇಳುವಂಥ ಸಹಜ. ಇಮಿಡಿಯೇಟ್ ಕೊಡ್ತಾ ಇಲ್ವ ನಾವು, ಹಾಗೆ ಕೇಳ್ತಾರೆ. ಇನ್ನೊಂದು ಕಡೆ ಮೈನಾರಿಟೀಸು ಕೂಡ ಭಾಳಷ್ಟು ಜನ ಇದ್ದಾರೆ. ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆನೂ ಕೂಡ 60-70 ಸಾವಿರ ವೋಟರ್ಸ್ ಅದರಲ್ಲಿ. ಅವರು ಕೂಡ ಸರ್ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಸುಮ್ಮನೆ ನನಗೆ ಅದ್ರಾಗ ನನಗೆ ಗೊತ್ತಿಲ್ಲ. ಕೊಡ್ಬೋದು ನೋಡ್ರಿ. ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಹಾಕ್ಬೋದು. ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದ್ರೆ 30 ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನ. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆಯೋದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟ್ನ ಹೈಕಮಾಂಡ್ ಫೈನಲ್ ಮಾಡ್ತದೆ, ದಟ್ ಈಸ್ ಫೈನಲ್. ನಾಮಪತ್ರ ಕೊಡ್ಬೇಕು ಅವ್ರಿಗೆ. ಈಗ ನಾವು ಕೊಟ್ಟಿರ್ತೀವಿ ಎಷ್ಟೋ ಸಲ. ನಮ್ಮಲ್ಲಿ ಯೂಶಲಿ ಲಾಸ್ಟ್ ಮಿನಿಟ್ಗೆ ಆಗ್ತದೆ, ಲಾಸ್ಟ್ ಇದು ಆಗ್ತದೆ. ಮೊದಲೇ ಮುಹೂರ್ತ ಆಗಿರ್ತಾ ಹೇಳ್ತಾರೆ ಎಲ್ಲ ನಮಗೂ ಕೂಡ. ಮುಹೂರ್ತ ನಾಮಿನೇಷನ್ ಕೊಟ್ಟಿರ್ತೀವಿ. ಆದರೆ ಫೈನಲ್ ಆದಮೇಲೆ ಅದು ಅಂತಿಮ. ಅದು ನೋಡಿ, ಎಲ್ಲ ಕಡೆನೂ ಇರ್ತದೆ. ಎಲ್ಲರಿಗೂ ಹಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ ಟಿಕೆಟ್ ಕೇಳುವಂಥದ್ದು. ಕಾಂಗ್ರೆಸ್ನಾಗ ಅಷ್ಟೇ ಅಲ್ಲ, BJPಯಲ್ಲೂ ಇರ್ತದೆ. BJPಯಾಗೂ ಅನೇಕ ಜನ ಟಿಕೆಟ್ ಕೇಳಿದಾರೆ. ಈಗ ಇಲ್ಲಿ ದಾವಣಗೆರೆಯಲ್ಲಿ ಈಗ ಅನೌನ್ಸ್ ಆಗಿ ಟಿಕೆಟ್ ಸರ್ವೇ ಸಂಬಂಧ ಜನ ಎಲ್ಲ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಗೆ ಗೊತ್ತದು ನೋಡಿ. ಓಕೆ, ಹ್ಯಾಪಿ ಯುಗಾದಿ, ಹ್ಯಾಪಿ ರಂಜಾನ್. ಚಲೋ. ಹಾಂ, ವಾಟ್ ಯು ವಾಂಟ್? ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ರಂಜಾನ್. ಹಾಂ. And the second airport issue, you had a deep discussion with DK Shivakumar also. Even DK Shivakumar made a very clear statement on yesterday. So how do you see that? See, I'll tell you, probably he is not aware, DK Shivakumar ji. We have called, after we selecting 3 sides. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.